ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಬೇಕರಿ ಸರ್ಕಲ್ನಲ್ಲಿ ಇವೆಂಟ್ ಆರ್ಗನೈಸ್ ಮಾಡುವಂತಹವರು ನಮಗೆ ಬೇಕಾದಂತಹ ಕಾರ್ಯಕ್ರಮಗಳಿಗೆ ಯಾವ ರೀತಿಯಾಗಿ ಡೆಕೋರೇಷನ್ ಅನ್ನ ಮಾಡ್ತಾರೆ ಅದನ್ನ ನಾವು ನೋಡೇ ಇರ್ತೀವಿ. ನಾವು ಕ್ರಿಯೇಟಿವ್ ಆಗಿ ಡೆಕೋರೇಷನ್ ಮಾಡೋದು ಯಾವ ರೀತಿ ಅನ್ನೋದನ್ನು ಕೂಡ ಥಿಂಕ್ ಮಾಡ್ತಾ ಇರ್ತೀವಿ. ಅದರ ಆರ್ಗನೈಸರ್ಸ್ ಅನ್ನ ಕೂಡ ನಾವು ಹುಡುಕ್ತಾ ಇರ್ತೀವಿ. ಆದರೆ ಇವತ್ತಿನ ದಿನ ಇಲ್ಲಿ ನಡೀತಾ ಇರ್ತಕ್ಕಂತಹ ಮೇಳದಲ್ಲಿ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಕೇಟರಿಂಗ್ ಸರ್ವಿಸ್ ಇರ್ಬೋದು, ಅಥವಾ ರೆಂಟ್ಗೆ ನಾವು ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಯಾವ ರೀತಿಯಾಗಿ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು ಅನ್ನೋದಕ್ಕೆ ಬೇಕಾದಷ್ಟು ಅವಕಾಶಗಳು ಕೂಡ ಬೇಕಾದಷ್ಟು ಮೇಳದ ಒಂದು ಅವಕಾಶಗಳು ಕೂಡ ನಮಗೆ ಸಿಗ್ತಾ ಇದೆ. ಇಲ್ಲಿ ಏನೇನೆಲ್ಲ ಸಿಗ್ತಾ ಇದೆ ಅದನ್ನು ಕೂಡ ನೋಡೋಣ. ಖಂಡಿತ ಇದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ಯಾರು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವರಿಗೆ ಒಂದಷ್ಟು ನನ್ನ ಕಡೆಯಿಂದ ಒಂದಷ್ಟು ಸಲಹೆ ಸೂಚನೆಗಳು. ಬನ್ನಿ ಕಂಪ್ಲೀಟ್ ವಿಡಿಯೋವನ್ನು ನೋಡಿ ಯಾವ ರೀತಿಯಾಗಿ ನಿಮ್ಮದೇ ಆದಂತಹ ಸ್ವಂತ ಬಿಸ್ನೆಸ್ಸನ್ನು ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ಪಡ್ಕೋಬಹುದು. ಸ್ನೇಹಿತರೆ, ಇವತ್ತಿನ ದಿನ ಬೇಕರಿ ಸರ್ಕಲ್ನಲ್ಲಿ ಕೇಟ್ರಿಂಗ್, ಹೋಟೆಲ್ ಮ್ಯಾನೇಜ್ಮೆಂಟ್ ಹಾಗೆ ಡೆಕೋರೇಷನ್ಗೆ, ನಾಮಕರಣ, ಮದುವೆಗಳಿಗೆ ಬೇಕಾದಂತಹ ಡೆಕೋರೇಷನನ್ನು ಮಾಡುವಂತಹ ಎಕ್ಸಿಬಿಷನ್ ನಡೀತಾ ಇದೆ. ಪ್ರದರ್ಶನ ಮೇಳ ಇದು. ಇವತ್ತಿನ ದಿನ ನಾನು ಇಲ್ಲಿಗೆ ಬಂದಿದ್ದೀನಿ. ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಒಂದು ನೋಟವನ್ನು ನೋಡೋಣ. ನಾವೀಗ ನೋಡ್ತಾ ಇರೋದು ಲೈಟಿಂಗ್ ಅರೇಂಜ್ಮೆಂಟ್ಸನ್ನು ಯಾವ ರೀತಿಯಾಗಿ ಮಾಡ್ತಾರೆ, ಮದುವೆ, ನಾಮಕರಣ ಹಾಗೆಯೇ ಯಾವುದೇ ಒಂದು ಸಮಾರಂಭ ಇರಬಹುದು ಅಂತಹದಕ್ಕೆ ಇವರು ಬಾಡಿಗೆಗೆ ಕೊಡ್ತಾರೆ. ಆ ಒಂದು ಮೇಳ ಇದು ನೋಡ್ತಾ ಇದ್ದೀವಿ ನಾವು. ಯಾವುದೇ ಒಂದು ಪ್ರೋಗ್ರಾಮ್ ನಡಿಬೇಕಾದ್ರೂ ಕೂಡ, ಯಾವುದೇ ಒಂದು ನಾಮಕರಣ, ಮದುವೆ ನಡಿಬೇಕಾದ್ರೂ ಕೂಡ ಮೊದಲಿಗೆ ಆಕರ್ಷಣೆ ಮಾಡುವುದು ಅಲ್ಲಿ ಮಾಡುವಂತಹ ಡೆಕೋರೇಷನ್ನು. ನಾವಿಲ್ಲಿ ನೋಡ್ತಾ ಇದ್ವಿ, ಮದುವೆ ಮಂಟಪದ ರೀತಿಯಲ್ಲಿ ಒಂದು ಡೆಕೋರೇಷನ್ ಅನ್ನ ಮಾಡಿದ್ದಾರೆ. ಇಲ್ಲಿ ಬಂದು ಲೈಟಿಂಗ್ ಅರೇಂಜ್ಮೆಂಟ್ಸನ್ನು ಬೇರೆ ಬೇರೆ ಒಂದು ಡಿಸೈನಲ್ಲಿ ಕೂಡ ಮಾಡಿಕೊಡ್ತಾರೆ. ಅದರ ಒಂದು ಮೇಳವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಲೈಟಿಂಗ್ ಅರೇಂಜ್ಮೆಂಟನ್ನು ನೋಡ್ತಾ ಇದ್ವಿ. ಇನ್ನು ಅದಾದಮೇಲೆ ವೇದಿಕೆ ಮೇಲೆ ಮಾತಾಡೋದಕ್ಕೆ ಪೋಡಿಯಮನ್ನು ನಾವು ನೋಡೇ ಇರ್ತೀವಿ. ಪೋಡಿಯಂ ಕೂಡ ಈ ಒಂದು ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ಅದನ್ನೇ ನಾವೀಗ ನೋಡ್ತಾ ಇರೋವಂಥದ್ದು. ಇದು ಸೇಲ್ ಮಾಡುವಂತಹ ಒಂದು ಎಕ್ಸಿಬಿಷನ್ ಅನ್ನು ಕೂಡ ನೋಡ್ತಾ ಇದ್ವಿ. ಇನ್ನು ಬಣ್ಣಗಳಲ್ಲಿ ಪೋಡಿಯಂ ಕೂಡ ಸಿಗುತ್ತೆ. ಒಂದು ಸ್ಟೇಜ್ ಮೇಲೆ ಒಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಪೋಡಿಯಂಗಳು ಕೂಡ ಇಲ್ಲಿ ಮಾರಾಟಕ್ಕೆ ಇದೆ. ಇಲ್ಲಿ ಬಂದು ಆಫರ್ ರೇಟಲ್ಲಿ ಕೊಡ್ತಾ ಇರೋಂತಹದ್ದು ಸ್ಟೇಜ್ ಬ್ಯಾಕ್ ಡ್ರಾಪ್ ಫ್ರಂಟ್ ಪೋರ್ಟ್ ಅಂತ ಎಕ್ಸಿಬಿಷನ್. ಆಫರ್ ಬಂದು 21,000 ಇರೋದನ್ನ ಇಲ್ಲಿ ಅವರು 7,200ಕ್ಕೆ ಕೊಡ್ತಾ ಇದ್ದಾರಂತೆ. ಇನ್ನು ತೂಫಾನ್ ಫ್ಯಾನ್ ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಇದು ಬಂದು 24,200. ಇನ್ನು ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ. ಇದು ಬಂದು 33,000 ಅಂತೆ. ತೂಫಾನ್ ಫ್ಯಾನ್ಗಳು ಇದು ನೋಡ್ತಾ ಇದ್ವಿ. ಇದು ಬಂದು 16,000. ಸಾಕಷ್ಟು ಜನ ಸೇರಿದಾಗ ಈ ಒಂದು ತೂಫಾನ್ ಫ್ಯಾನ್ಗಳನ್ನು ಕೂಡ ಆರ್ಗನೈಸ್ ಮಾಡ್ತಾರೆ ಅಥವಾ ಇಟ್ಟಿರ್ತಾರೆ. ಅದರಲ್ಲೇ ಬೇರೆ ಬೇರೆ ಥರ ತೂಫಾನ್ ಫ್ಯಾನ್ಸನ್ನು ನೋಡ್ತಾ ಇದ್ವಿ. ನಾವಿಲ್ಲಿ ನೋಡ್ತಾ ಇರೋದು ಫ್ಯಾಬ್ರಿಕ್ಸ್ ಡೆಕೋರೇಷನ್ ಅನ್ನು ನೋಡ್ತಾ ಇದ್ವಿ. ಮದುವೆ ಅಥವಾ ನಾಮಕರಣಗಳ ಸಂದರ್ಭದಲ್ಲಿ ಇದು ಸೇಲ್. ಇದು ಡಿಫ್ರೆಂಟ್ ಕರ್ಟನ್ಸ್ ಅಲ್ಲಿ ಹಾಗೆ ಫ್ಯಾಬ್ರಿಕ್ಸ್ ಅಲ್ಲಿ ಒಂದು ಡೆಕೋರೇಷನ್ ಅನ್ನು ಮಾಡುವಂತಹದ್ದು ಸೇಲ್ಗೆ ನಾವಿಲ್ಲಿ ನೋಡ್ತಾ ಇದ್ವಿ. ಅದಷ್ಟೇ ಅಲ್ಲ, ಮಲಬಾರ್ ಟ್ರೆಂಡಿಂಗ್ ಕಂಪನಿಯವರು ಈ ಒಂದು ಹೆಡ್ ಆಫೀಸ್ ಮುಖಾಂತರ, ಫ್ಯಾಕ್ಟ್ರಿ ಮುಖಾಂತರ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ. ಯಾರಾದರೂ ಇಂಡಿವಿಜುವಲ್ ಆಗಿ ಈ ಒಂದು ಬಿಸ್ನೆಸ್ ಮಾಡಬೇಕು ಅಂತಿರೋವ್ರಿಗೂ ಕೂಡ ಇಲ್ಲಿ ಒಂದು ಆಪರ್ಚುನಿಟಿಯನ್ನು ಕೊಟ್ಟಿದ್ದಾರೆ. ಇನ್ನು ಹೆಡ್ ಆಫೀಸ್ ಅಥವಾ ಫ್ಯಾಕ್ಟ್ರಿ ಬಂದು ಬೆಂಗಳೂರಲ್ಲಿ, ಉಡುಪಿ, ಕೊಯಂಬತ್ತೂರು, ತ್ರಿವೇಂದ್ರಂ ಹಾಗೆಯೇ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ನಮಗೆ ಸಿಗುತ್ತೆ. ನೋಡ್ತಾ ಇದ್ದೀವಿ ತೂಫಾನ್ ಫ್ಯಾನ್ಸ್ ಅಲ್ಲಿ ಬೇರೆ ಬೇರೆ ಡಿಸೈನ್ ಹಾಗೆ ಬೇರೆ ಬೇರೆ ಸೈಜಲ್ಲೂ ಕೂಡ ಅವೈಲೇಬಲ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ವಿ ನಾವು. ಇನ್ನು ಇಲ್ಲಿ ಮುಖ್ಯವಾಗಿ ಏನಂದ್ರೆ ಕೇಟ್ರಿಂಗ್ ಅನ್ನ ಕೂಡ ಕೊಡೋದಕ್ಕೆ ಮಲಬಾರ್ ಟ್ರೇಡಿಂಗ್ ಕಂಪನಿಯವರು ಪ್ರಾರಂಭ ಮಾಡಿದ್ದಾರೆ. ಅವರ ಕೇಟ್ರಿಂಗ್ ಸರ್ವಿಸ್ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸಿದ್ದಾರೆ. ನೋಡ್ತಾ ಇದ್ದೀವಿ ನಾವು ಮಲಬಾರ್ ಟ್ರೇಡಿಂಗ್ ಕಂಪನಿಯವರ ಒಂದು ಡಿಸ್ಪ್ಲೇ. Good afternoon, sir. JP Flower. We are from JP Flower, Ahmedabad, Gujarat. What is available in your shop, sir, today? At this moment, we have this common spine sets. Okay. Show this. And the
essence which is used in the entry Okay. of bride and groom entry. Okay. The day out, the color sky sort, the remotes all together. So those flowers, the panels, Okay. and the benches. This new theme we have show to the customer. That one. Okay. ಯಾ ಸರ್, ಥ್ಯಾಂಕ್ ಯು. So thank you. ಇದು ನೋಡ್ತಾ ಇದ್ದೀವಿ, ಡೆಕೋರೇಷನ್ ಪ್ಯಾಟ್ರನ್ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಯಾವ ಥರ ಪ್ಯಾಟ್ರನಲ್ಲಿ ಅವೈಲೇಬಲ್ ಇದೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ ಇಲ್ಲಿ. ಇನ್ನು ಕೇಟ್ರಿಂಗ್ ಅಲ್ಲಿ ಮಲಬಾರ್ ಟ್ರೇಡಿಂಗ್ ಕಂಪನಿಯವರ ಒಂದು ಕೇಟ್ರಿಂಗ್ ಅನ್ನ ಕೂಡ ನೋಡ್ತಾ ಇದ್ವಿ. ಸ್ನೇಹಿತರೆ, ನಾವು ನೋಡ್ತಾ ಇದ್ವಿ ಮಲಬಾರ್ ಟ್ರೇಡಿಂಗ್ ಕಂಪನಿಯವರ ಒಂದು ಕೇಟ್ರಿಂಗ್ ಸರ್ವಿಸ್ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದನ್ನ. ಮ್ಯಾಮ್ ನಮಸ್ತೆ. ಇಲ್ಲಿ ಟೆಂಟ್ಸ್ ಕೂಡ ಅವೈಲೇಬಲ್ ಇದೆ ಅಲ್ವಾ ರೆಂಟ್ಗೆ? ಈ ಒಂದು 3 ದಿನ ಏನು ಎಕ್ಸಿಬಿಷನ್ ನಡೀತಾ ಇದೆ, ಇಲ್ಲಿ ನಿಮ್ಮ ಸ್ಟಾಲ್ ಅಲ್ಲಿ ಯಾವ ತರ ಒಂದು ಆರ್ಗನೈಸ್ ಮಾಡ್ಕೊಂಡಿದ್ದೀರಾ? ನಮ್ಮ ಸ್ಟಾಲ್ ಅಲ್ಲಿ ಟೆಂಟ್ಸ್, ಚೇರ್ಸ್, ಆಮೇಲೆ ಕಾರ್ಪೆಟ್ಸ್ ಎಲ್ಲ ಸಿಗುತ್ತೆ. ಸೊ ಟೆಂಟ್ಸ್ ಬಂದು ಟೈಪ್ಸ್, ಟೆಂಟ್ಸ್ಗೆ ಒಂದು 5 ಥರ ಟೈಪ್ಸ್ ಇದೆ. ಎ ಟೈಪ್ ಟೆಂಟು, ಮತ್ತೆ ಪಕೋಡ, ಮತ್ತೆ ಪಿರಾಮಿಡ್, ಝೂಬಾ ಟೆಂಟ್ ಅಂತ. ಸೊ ಝೂಬಾ ಟೆಂಟ್ ಬಂದು ನೀವು ಸಪ್ರೇಟ್ ಆಗಿ ಫ್ಯಾಬ್ರಿಕ್ ಮೆಟೀರಿಯಲ್ ಎಲ್ಲ ತಗೋಬೇಕು. ಸೊ ಆಕ್ಚುಲಿ ಏನಂತ ಅಂದ್ರೆ ಬಜೆಟ್ ಫ್ರೆಂಡ್ಲಿನೇ ಇದೆ ನಮ್ಮ. ಓಕೆ, ಬಜೆಟ್ ಫ್ರೆಂಡ್ಲಿ ಇದೆ. ಮತ್ತೆ ಇಲ್ಲಿ ಬರುವಂತವ್ರು ಅಂದ್ರೆ ನಿಮ್ಮ ಒಂದು ಇದಕ್ಕೆ ಬರುವಂತವ್ರು, ನಿಮ್ಮ ಒಂದು ಅಂಗಡಿಗೆ ಬರುವಂತವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಸ್ಟಾಲ್ 3 ದಿನ ಇರುತ್ತೆ. ಲೈಕ್ ಇವತ್ತು ಆಲ್ರೆಡಿ ಸೆಕೆಂಡ್ ಡೇ, ನಾವು ಡಿಸ್ಕೌಂಟ್ ಕೊಡ್ತಾ ಇದೀವಿ. ಆಕ್ಚುಲ್ ಪ್ರೈಸ್ ಎಲ್ಲ ಡಿಸ್ಕೌಂಟ್ಸ್ ಕೊಡ್ತಾ ಇದೀವಿ. ಓಕೆ, ಓಕೆ, ಓಕೆ. ನಿಮ್ಮ ಒಂದು ಮೇನ್ ಸ್ಟೋರ್ ಬಂದು ಕೊಯಮತ್ತೂರು. ಓಕೆ, ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎವ್ರಿಥಿಂಗ್ ಎಲ್ಲಾನು ಅಲ್ಲೇ. ಓಕೆ, ಅಲ್ಲಿಂದ ಬೆಂಗಳೂರಿಗೆ ಕೂಡ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ನಾವು ನೋಡ್ತಾ ಇದ್ದೀವಿ ಮಲಬಾರ್ ಟ್ರೇಡಿಂಗ್ ಕಂಪನಿಯವರು ಸೇಲ್ಗೆ ಅಂದರೆ ಕೇಟ್ರಿಂಗ್ ಮಾಡುವಂತಹವರಿಗೆ ಸೇಲ್ಗೆ ಅಂತ ಮಾಡಿರುವಂತಹ ಒಂದು ಮೇಳ ಇದು. ಸಾಕಷ್ಟು ವೆರೈಟೀಸಲ್ಲಿ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಕೇಟ್ರಿಂಗ್ ಮಾಡೋಂತಹವರು ತಮಗೆ ಒಂದು ಅಟ್ರಾಕ್ಟಿವ್ ಆಗಿ ಅಥವಾ ತಮ್ಮ ಗ್ರಾಹಕರನ್ನು ಸೆಳೆಯೋದಕ್ಕೆ ಯಾವ ರೀತಿಯಾಗಿ ಒಂದು ಡಿಸೈನ್ಸನ್ನು ಅಥವಾ ನ್ಯೂ ಟ್ರೆಂಡಿಂಗ್ ಏನು ಬಂದಿದೆ ಅದನ್ನು ಹುಡುಕ್ತಾ ಇರ್ತಾರಲ್ವ, ಅಂತಹವ್ರಿಗೆ ಒಂದು ಅತ್ಯುತ್ತಮವಾದಂತಹ ಒಂದು ಜಾಗ ಈ ಒಂದು ಮಲಬಾರ್ ಟ್ರೇಡಿಂಗ್ ಕಂಪನಿಯಲ್ಲಿ ಕೂಡ ನೋಡಬಹುದು ನಾವು. ಇನ್ನು ನಾವು ಓನ್ ಬಿಸ್ನೆಸ್ ಮಾಡಬೇಕಾದ್ರೂ ಕೂಡ ಇಲ್ಲಿ ಆ ಥರದ ಒಂದು ಅವೈಲೇಬಲ್ ಕೂಡ ಇದೆ. ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಒಂದು ಡೆಕೋರೇಷನನ್ನು ಒಂದು ಇನೋವೇಟಿವ್ ಆಗಿ ಅಥವಾ ಹೊಸ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಮೇಕ್ರಿ ಸರ್ಕಲ್ನಲ್ಲಿ ಈ 3 ದಿನಗಳ ಕಾಲ ಈ ಒಂದು ಮೇಳ ನಡೀತಾ ಇದೆ. ಅದು ಬಂದು ಕೇಟ್ರಿಂಗ್, ಹಾಗೆಯೇ ಮದುವೆ, ನಾಮಕರಣ, ಯಾವುದೇ ಒಂದು ರಿಸೆಪ್ಷನ್ ಇರಬಹುದು, ಡೆಕೋರೇಷನ್ ಅನ್ನ ಮಾಡುವಂತಹದನ್ನ ಈ ಒಂದು ಸ್ಟಾಲ್ಗಳಲ್ಲಿ ಎಕ್ಸಿಬಿಷನ್ ಮುಖಾಂತರ ಪ್ರದರ್ಶನದ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ಯಾರೆಲ್ಲ ಸ್ವಂತ ಬಿಸ್ನೆಸ್ ಅನ್ನ ಮಾಡಬೇಕು ಅಥವಾ ರೆಂಟ್ಗೆ ಬೇಕು, ಈ ಥರದ್ದೆಲ್ಲ ಕೂಡ ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ನೋಡ್ತಾ ಇದ್ದೀವಿ ನಾವು ಯಾವುದೇ ಒಂದು ಪ್ರೋಗ್ರಾಮ್ಸ್ಗೂ ಕೂಡ ಒಂದು ಲೈಟಿಂಗ್ ಇರ್ಬೋದು ಅಥವಾ ಲ್ಯಾಂಪ್ ಇರ್ಬೋದು, ಆ ಥರದ್ದು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಮೇಕ್ರಿ ಸರ್ಕಲ್ನಲ್ಲಿ ಈ 3 ದಿನಗಳ ಕಾಲ ನಡೀತಕ್ಕಂತಹ ಈ ಮೇಳದಲ್ಲಿ ಯಾರೆಲ್ಲ ಸ್ವಂತ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಥವಾ ರೆಂಟ್ಗೆ ತಗೋಬೇಕು ಅಂತಿದ್ದಾರೆ, ಅಂಥವ್ರಿಗೆ ಒಂದು ಸಾಕಷ್ಟು ನಮಗೆ ಐಡಿಯಾಸ್ ಸಿಗುತ್ತೆ. ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಅವರಿಗೆ ಒಂದು ಆಸಕ್ತಿ ಇದೆ ಆ ಮುಖಾಂತರ ಮಾಡಬೇಕು ಅನ್ನೋರಿಗೆ ಇದೊಂದು ಉತ್ತಮವಾದಂತಹ ಪ್ಲಾಟ್ಫಾರ್ಮ್. ಇನ್ನು ಡೆಕೋರೇಷನ್ ಅಂದಾಗ ಮದುವೆ ಅಥವಾ ಯಾವುದೇ ಒಂದು ರಿಸೆಪ್ಷನ್ ಇರ್ಬೋದು, ನಾಮಕರಣ ಇರ್ಬೋದು, ಆ ಟೈಮಲ್ಲಿ ಬೇಕಾದಂತಹ ಒಂದು ವಸ್ತುಗಳು ಕೂಡ ಈ ಒಂದು ಸ್ಟಾಲ್ನಲ್ಲಿ ನಾವು ನೋಡ್ತಾ ಇದ್ವಿ. ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇದ್ವಿ ವೆಡ್ಡಿಂಗ್ ಡೆಕೋರೇಷನ್ಗೆ ಬೇಕಾದಂತಹ ಐಟಮ್ಸ್ ಅವರೇ ಇದ್ದಾರೆ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ವಾಟ್ ಇಸ್ ಇಟ್? Stall is actually there in Udaipur. It is all about German silver and things made out of wood. Okay. This is used in any functions and events like that. Okay. For rent or sale? This is for rent or sale?
ಓಕೆ ಸರಿ, ಥ್ಯಾಂಕ್ ಯು. ಓಕೆ, ಜರ್ಮನ್ ಸಿಲ್ವರ್ ಕೋಟೆಡ್ ಆಗಿರುವಂತಹ ಇವುಗಳನ್ನು ಮದುವೆ ಫಂಕ್ಷನ್ಸಲ್ಲಿ ಅಥವಾ ಯಾವುದೇ ಕಾರ್ಯಕ್ರಮಗಳು ಕೂಡ ಡೆಕೋರೇಷನ್ಗೆ ಇಟ್ಟಿರ್ತಾರೆ, ನಾವೆಲ್ಲ ನೋಡೇ ಇರ್ತೀವಿ. ಇದನ್ನು ಸೇಲ್ ಮಾಡ್ತಿದ್ದಾರೆ ಇವತ್ತಿನ ದಿನ ಈ ಒಂದು ಮೇಳದಲ್ಲಿ. ಹಾಗೆಯೇ ಒಂದಷ್ಟು ಡಿಸ್ಕೌಂಟನ್ನು ಕೂಡ ಕೊಡೋದ್ರ ಮೂಲಕ ಈ ಒಂದು ಮೇಳದಲ್ಲಿ ಭಾಗವಹಿಸಿದ್ದಾರೆ. ನೋಡ್ತಾ ಇದ್ದೀವಿ ನಾವು ಜರ್ಮನ್ ಸಿಲ್ವರ್ ಕೋಟೆಡ್ ಆಗಿರುವಂತಹ ಸಾಕಷ್ಟು ಐಟಮ್ಸನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ತೊಟ್ಟಿಲಿರಬಹುದು ಅಥವಾ ಒಂದು ರಾಗಿ ಬೀಸುವಂತಹ ಕಲ್ಲಿರಬಹುದು. ಅಂದರೆ ನಾವು ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಆ ಕಾರ್ಯಕ್ರಮಗಳಿಗೆ ಬೇಕಾದಂತಹ ಐಟಮ್ಸ್ ಇದು. ನಾವು ಬೇಕಾದರೆ ನಮ್ಮದೇ ಆದಂತಹ ಓನ್ ಸ್ಟಾಲನ್ನು ಮಾಡ್ತಾ ಅದನ್ನು ರೆಂಟ್ಗೆ ಕೊಡ್ತಾ ಕೂಡ ಬಿಸ್ನೆಸ್ ಮಾಡ್ಬೋದು. ಆ ಥರ ಐಡಿಯಾಸನ್ನು ಕೂಡ ಜನರು ಬಳಸ್ಕೋಬಹುದು ಅನ್ನೋದನ್ನು ನಾನಿಲ್ಲಿ ಕಂಡೆ. ಇನ್ನು ಮದುವೆ, ನಾಮಕರಣ, ರಿಸೆಪ್ಷನ್ ಅಥವಾ ಯಾವುದೇ ಕಾರ್ಯಕ್ರಮಗಳು ಕೂಡ ಫ್ಲಾಟ್ ಡೆಕೋರೇಷನನ್ನು ನಾವು ನೋಡೇ ಇರ್ತೀವಿ. ಇಲ್ಲಿ ನಾಮಕರಣ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಒಂದು ಡೆಕೋರೇಷನ್ ಅವೈಲೇಬಲ್ ಇದೆ ಅನ್ನೋದನ್ನು ನೋಡ್ತಾ ಇದ್ವಿ. ತೊಟ್ಟಿಲಿನ ಆಕಾರದಲ್ಲಿ ಫ್ಲವರ್ಸಿಂದ ಡೆಕೋರೇಷನ್ ಮಾಡಿದ್ದಾರೆ. ಇದು ನಾಮಕರಣಕ್ಕೆ ಉಪಯೋಗಿಸಬಹುದು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಇನ್ನು ಸಾಕಷ್ಟು ಹೂವುಗಳಿಂದ ಅಲಂಕಾರ ಮಾಡಿರ್ತಕ್ಕಂತಹ ಒಂದು ಡೆಕೋರೇಷನ್ ವಿಧಾನಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ನೋಡಿ, ಇದೆಲ್ಲ ಕೂಡ ನಾಮಕರಣದಲ್ಲಿ ಉಪಯೋಗಿಸುವಂತಹ ಜರ್ಮನ್ ಸಿಲ್ವರ್ ಕೋಟೆಡ್ ಆಗಿರ್ತಕ್ಕಂತಹ ತೊಟ್ಟಿಲು. ಹಾಗೆಯೇ ರಾಗಿ ನಾವು ಮದುವೆ ಟೈಮಲ್ಲಿ ಅರಿಶಿನ ಕುಟ್ಟೋದಕ್ಕೆ ಅಂತಲೇ ನಾವು ಶಾಸ್ತ್ರ ಇರುತ್ತೆ, ಆ ಶಾಸ್ತ್ರದಲ್ಲಿ ಬಳಸೋದಕ್ಕೆ ಇಲ್ಲಿ ಮಾಡಿರೋಂತಹದ್ದು ಒಂದು ಅರಿಶಿನ ಕುಟ್ಟುವಂತಹ ಒಂದು ಒನಕೆ, ಹಾಗೆಯೇ ಅದರ ಒಂದು ಬೌಲ್ ಕೂಡ ನೋಡ್ತಾ ಇದ್ದೀವಿ. ಇದು ನೋಡ್ತಾ ಇದ್ವಿ ಫ್ಲವರ್ ಡೆಕೋರೇಷನ್, ಮದುವೆ, ನಾಮಕರಣ ಹಾಗೆಯೇ ರಿಸೆಪ್ಷನ್ಗೂ ಕೂಡ ಉಪಯೋಗ ಆಗುವಂತಹ ಐಟಮ್ಸ್ ಇದು. ನಾವು ಬೇಕಾದರೆ ಇದನ್ನು ಒಂದು ಅಂಗಡಿ ಅಂದರೆ ಒಂದು ಶಾಪನ್ನು ಮಾಡೋದ್ರ ಮೂಲಕ ನಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಹಾಗೆಯೇ ಒಂದು ರೆಂಟ್ಗೆ ಕೊಡೋದ್ರ ಮೂಲಕ ಕೂಡ ಇದನ್ನು ಅವೈಲೇಬಲ್ ಯಾವ ರೀತಿಯಾಗಿ ರೆಂಟ್ಗೆ ನಮಗೆ ಸಿಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬಹುದು. ಸ್ನೇಹಿತರೆ, ನಾವು ನೋಡ್ತಾ ಇದ್ವಿ ಮ್ಯಾಟನ್ನು ನಾವು ನೋಡಿರ್ತೀವಿ ಇದರಿಂದ ಮಾಡಿರ್ತಾರೆ ಅಂತ, ಅದ್ರ ಮೇಲೆ ಕ್ಲಾತನ್ನು ಯಾವ ರೀತಿಯಾಗಿ ಹಾಕಿದ್ದಾರೆ ನೋಡಿ. ಇದು ಇವತ್ತಿನ ದಿನ ಮೇಕ್ರಿ ಸರ್ಕಲಲ್ಲಿ ಸೇಲ್ಗಲ್ಲ ಮ್ಯಾಮ್, ಸೇಲ್ಗೆ ಇಟ್ಟಿದ್ದಾರೆ. ನೋಡ್ತಾ ಇದ್ವಿ ಆ ಥರ ಸುಮಾರು ಇದೆ ಅನಿಸುತ್ತಲ್ವಾ. ನೋಡ್ತಾ ಇದ್ವಿ ನಾವು ಈ ಸ್ಟಾಲ್ನಲ್ಲಿ. ಇನ್ನು ಕೇಟ್ರಿಂಗ್ ಮಾಡೋಂತಹವ್ರಿಗೆ ಅಥವಾ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಅಡುಗೆ ಮಾಡೋದಕ್ಕೆ ಅಂತ ಪಾತ್ರೆಗಳು ಕೂಡ ಇಲ್ಲಿ ಸೇಲ್ ಮಾಡಲಾಗುತ್ತೆ. ರೆಂಟ್ಗೆ ನಾವೆಲ್ಲ ತಗೊಳ್ತೀವಿ ಅಲ್ವಾ, ಆ ರೆಂಟ್ಗೆ ಸಿಗುವಂತಹದ್ದು ಓನ್ ಶಾಪನ್ನು ಮಾಡಿ ಇವುಗಳನ್ನು ರೆಂಟ್ಗೆ ಕೂಡ ಕೊಡಬಹುದು. ಇನ್ನು ಸ್ನೇಹಿತರೆ, ನಾವು ಟೆಂಟನ್ನು ನಾವು ಡಿಫ್ರೆಂಟ್ ಟೈಪ್ಸಲ್ಲೂ ಕೂಡ ಕಾಣಬಹುದು. ಇದು ಬಂದು ಚೀನಾ ಟೆಂಟ್ ಅಂತ, ಅಂದರೆ ನಮ್ಮ ಟೇಸ್ಟ್ಗೆ ತಕ್ಕಂತೆ ನಮಗೆ ಯಾವ ರೀತಿಯಾಗಿ ಒಂದು ಅಭಿರುಚಿ ಇರುತ್ತೆ ಆ ರೀತಿಯಾಗಿ ಟೆಂಟ್ಸನ್ನು ಕೂಡ ಡೆಕೋರೇಷನ್ ಮಾಡೋದಕ್ಕೆ ಹುಡುಕ್ತಾ ಇರ್ತೀವಿ. ಇಲ್ಲಿ ಆ ಥರ ಟೆಂಟ್ಸನ್ನು ನಾವು ಚೂಸ್ ಮಾಡೋದ್ರ ಮೂಲಕ ನಮ್ಮದೇ ಆದಂತಹ ಓನ್ ಬಿಸ್ನೆಸ್ಸನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಅದರ ಒಂದು ಸ್ಟಾಲನ್ನು ನೋಡ್ತಾ ಇದ್ವಿ. ಇಲ್ಲಿ ಬಂದು ಜೈಪುರ್ ಸಿಲ್ವರಿಂದ ಮಾಡಿರೋಂತಹ ಒಂದು ನಾಮಕರಣಕ್ಕೆ ಬೇಕಾದಂತಹ ತೊಟ್ಟಿಲು, ಇವೆಲ್ಲ ಕೂಡ ಸೇಲ್ಗೂ ಸಿಗುತ್ತೆ ಹಾಗೆ ರೆಂಟ್ಗೂ ಸಿಗುತ್ತೆ. ಈ ಥರದ ಒಂದು ಚೇರ್ಸ್ ಅವೈಲೇಬಲ್. ಹಾಗೆಯೇ ನೋಡ್ತಾ ಇದ್ದೀವಿ ನಾವು ತೊಟ್ಟಿಲ್ಗೆ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಮದುವೆ ಶಾಸ್ತ್ರ ಮಾಡೋದಕ್ಕೂ ಕೂಡ ನಾವು ಕೆಲವೊಂದು ಸಾಂಪ್ರದಾಯಿಕ ವಸ್ತುಗಳನ್ನು ಉಪಯೋಗಿಸ್ತೀವಿ. ಅದು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಇದನ್ನು ನಾವು ಓನಾಗಿ ಬಿಸ್ನೆಸ್ ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ರೆಂಟ್ಗೂ ಕೂಡ ಕೊಡಬಹುದು. ನಾವು ರೆಂಟ್ಗೆ ತಗೋಬೇಕಾದ್ರೂ ಕೂಡ ಈ ಥರದ ಒಂದು ಚಾಯ್ಸನ್ನು ಮಾಡಬಹುದು. ಇನ್ನು ಇಲ್ಲಿ ನೋಡ್ತಾ ಇರೋದು ಲೈಟಿಂಗ್ಸನ್ನು, ಇದು ನೋಡ್ತಾ ಇದ್ದೀವಿ ಈವೆಂಟ್ ಸೊಲ್ಯೂಷನ್ಸನ್ನು. ಇದು ಲೈಟಿಂಗ್ ಡೆಕೋರೇಷನ್ ಸ್ಟಾಲನ್ನು ನೋಡ್ತಾ ಇದ್ದೀವಿ ನಾವೀಗ. ನೋಡ್ತಾ ಇದ್ವಿ ಯಾವ ಸಮಾರಂಭಕ್ಕೆ ಯಾವ್ದು ಬೇಕು ಅದನ್ನು ವುಡ್ಡಲ್ಲಿ ಮಾಡಿದ್ದಾರೆ. ಮೇಯ್ನಾಗಿ ವುಡ್ಡಿಂದ ಕಟ್ ಮಾಡಿರೋಂತಹದ್ದು ಇವೆಲ್ಲ ಕೂಡ ರೆಂಟ್ಗೆ ಕೊಡೋದಕ್ಕೆ ನಮ್ಮ ಓನ್ ಬಿಸ್ನೆಸ್ಸನ್ನು ಮಾಡಬಹುದು. ಹಾಗೆಯೇ ನಾವು ಏನಾದರೂ ತಗೋಬೇಕು ಅಂದ್ರಿದ್ರೆ ಯಾವ ಥರ ಒಂದು ಡಿಸೈನ್ಸಲ್ಲಿ ಸಿಗುತ್ತೆ ಅನ್ನೋ ಒಂದು ಐಡಿಯಾ ಕೂಡ ಸಿಗುತ್ತೆ. ನೋಡ್ತಾ ಇದ್ವಿ ಇದು ಲೈಟಿಂಗ್ ಡೆಕೋರೇಷನ್. ಇದು
ಇದು ಬಂದು ಕೇಟ್ರಿಂಗ್ ಅಲ್ಲಿ ಕೂಡ ಡಿಸೈನ್ಸ್ ಅನ್ನ ಮಾಡಿ, ಹಾಗೇನೆ ಇದು ಸ್ಟೇಜ್ ಡೆಕೋರೇಷನ್ ಯಾವ ರೀತಿಯಾಗಿ ಮಾಡೋದು ಅನ್ನೋದು ಐಡಿಯಾಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗೇನೆ ಸ್ಟೇಜ್ ಡೆಕೋರೇಷನ್ ನಮಗೆ ಬೇಕಾದಾಗ ಈ ತರದ ಒಂದು ಡೆಕೋರೇಷನ್ಗೂ ಕೂಡ ನಾವು ಟ್ರೈ ಮಾಡಬಹುದು. ನಾವಿಲ್ಲಿ ನೋಡ್ತಾ ಇರೋದು LED ಲೈಟ್ಸ್ ಅನ್ನ. ಇನ್ನು ಇಲ್ಲಿ ಬಂದು ಮದುವೆ ಅಥವಾ ದೇವಸ್ಥಾನಗಳಲ್ಲೂ ಕೂಡ ನಾವು ನೋಡೇ ಇರ್ತೀವಿ, ಒಂದು ವಿಶೇಷವಾದಂತಹ ಸಂದರ್ಭಗಳಲ್ಲಿ ಈ ರೀತಿಯ ಒಂದು ಡೆಕೋರೇಷನ್ ಅನ್ನ ಕೂಡ ಮಾಡಿರ್ತಾರೆ. ಅದನ್ನ ನಾವೀಗ ನೋಡ್ತಾ ಇರೋಂತಹದ್ದು. ಇನ್ನು ಇದು ಬಂದು ಕೇಟ್ರಿಂಗ್ ಮಾಡುವಂತಹವರು ರೆಂಟ್ಗೆ ಬೇಕಾದಾಗ ಈ ಥರದ ಐಟಮ್ಸನ್ನು ಇಟ್ಟು ಕೂಡ ರೆಂಟ್ಗೆ ಕೊಡ್ತಾ ಇರ್ತಾರೆ. ಅದನ್ನು ನಾವು ಈ ಸ್ಟಾಲಲ್ಲಿ ನೋಡ್ತಾ ಇದ್ವಿ. ಈ ಒಂದು ಪ್ರದರ್ಶನ ಮೇಳ ಈ 3 ದಿನಗಳ ಕಾಲ ಕೂಡ ಅಂದರೆ 19th, 20th, 21 ಅಂದರೆ ಜೂನ್ ಮಂತಲ್ಲಿ ಈ 3 ದಿನಗಳ ಕಾಲ ಕೂಡ ಈ ಮೇಕ್ರಿ ಸರ್ಕಲ್ ನಡೀತಾ ಇರತಕ್ಕಂತಹ ಈ ಮೇಳದಲ್ಲಿ ಈ ಒಂದು ಖರೀದಿ ಇರ್ಬೋದು ಅಥವಾ ಮೇಳವನ್ನು ವೀಕ್ಷಣೆ ಮಾಡೋದಿರ್ಬೋದು ಅಥವಾ ನಮಗೆ ಹೊಸ ಒಂದು ಐಡಿಯಾಸ್, ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಐಡಿಯಾಸ್ ಬೇಕಾದರೂ ಕೂಡ ಇಲ್ಲಿ ಪಡ್ಕೋಬಹುದು. ನೋಡ್ತಾ ಇದ್ವಿ ಮದುವೆ ಮನೆಗೆ ಎಂಟ್ರೆನ್ಸಲ್ಲಿ ಈ ಒಂದು ಕಲಶದ ರೀತಿಯಲ್ಲಿ ಡೆಕೋರೇಷನ್ ಇರ್ಬೋದು ಅಥವಾ ನಂದಿ ಗಣಪತಿ, ವಿಘ್ನ ನಿವಾರಕ ಗಣಪತಿಯ ಒಂದು ಪ್ರತಿಮೆ ಇರ್ಬೋದು, ನಂದಿಯ ಪ್ರತಿಮೆ ಇರ್ಬೋದು, ಈ ರೀತಿಯ ಒಂದು ಡೆಕೋರೇಷನ್ ಅನ್ನು ಕೂಡ ಹೊಸ ಇನೋವೇಟಿವ್ ಆಗಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಕೂಡ ನೋಡ್ತೀವಿ. ಹಾಗೆಯೇ ಇಲ್ಲಿ ರೆಂಟ್ಗೆ ಆಗಿ ಹೊಸ ಬಿಸ್ನೆಸ್ ಏನೇ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ಬೇಕಾದಂತಹ ಐಡಿಯಾಸ್ ಅನ್ನ ಕೂಡ ಈ ಒಂದು ಮೇಳದಲ್ಲಿ ನಾವು ಪಡ್ಕೋಬಹುದು. ನೋಡ್ತಾ ಇದೀವಿ ಇಲ್ಲಿ ಮಂಟಪದ ರೀತಿಯಲ್ಲಿ ಗೋಪುರ ಕೂಡ ಇದೆ. ಹಾಗೇನೆ ಒಂದು ಕಂಬಗಳನ್ನ ಕೂಡ ಪಿಲ್ಲರ್ಸ್ ಅನ್ನ ಕೂಡ ಮಾಡಿದ್ದಾರೆ. ನೋಡ್ತಾ ಇದ್ವಿ ಗೋಪುರ ಇದೆ. ಹಾಗೇನೆ ಇಲ್ಲಿ ನಂದಿಯ ಒಂದು ಪ್ರತಿಮೆ ಕೂಡ ತುಂಬಾನೇ ಎಂಟ್ರೆನ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಈ ಡೆಕೋರೇಷನ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನಾವು ಮದುವೆ ಹಾಗೆ ನಾಮಕರಣ ಇರ್ಬೋದು ಅಥವಾ ರಿಸೆಪ್ಷನ್ ಇರ್ಬೋದು, ಈ ಥರ ಯಾವುದೇ ಒಂದು ಪ್ರೋಗ್ರಾಮ್ಸ್ ಅಲ್ಲೂ ಕೂಡ ಇವೆಂಟ್ ಆರ್ಗನೈಸರ್ಸ್ ಅನ್ನ ನಾವು ನೋಡ್ತಾ ಇರ್ತೀವಿ, ಹುಡುಕ್ತಾ ಇರ್ತೀವಿ. ಹೊಸ ಇನೋವೇಟಿವ್ ಆಗಿ ಯಾರು ಮಾಡ್ತಾ ಇರ್ತಾರೆ ಅಂತಹ ಒಂದು ವಿಧಾನಗಳನ್ನ, ಅಂತಹ ಒಂದು ಕ್ರಿಯೇಟಿವ್ನೆಸ್ ಅನ್ನ ನಾವು ಹುಡುಕ್ತಾ ಇರ್ತೀವಿ. ಅಂತಹ ಒಂದು ಕ್ರಿಯೇಟಿವ್ ಆಗಿ ಮಾಡಿರೋಂತಹ ಒಂದು ಇವೆಂಟ್ ಆರ್ಗನೈಸರ್ ಸ್ಟಾಲ್ ಇದು ನಾವು ನೋಡ್ತಾ ಇರೋದೀಗ. ಇನ್ನು ಇಲ್ಲಿ ಬಂದು ಎಂಟ್ರೆನ್ಸ್ ಅಲ್ಲಿ ವಾಟರ್ ಫೌಂಟೇನ್ಗೆ ಡಿಫ್ರೆಂಟ್ ಆಗಿರೋಂತಹ ವಾಟರ್ ಫೌಂಟೇನ್ ಡೆಕೋರೇಷನ್ ಐಟಮ್ಸ್ ಅನ್ನ ನೋಡ್ತಾ ಇದ್ದೀವಿ ನಾವು. ಇಲ್ಲಿ ಬಂದು ಡೆಕೋರೇಷನ್ ಕರ್ಟನ್ಸ್ ಅನ್ನ ನೋಡ್ತಾ ಇದ್ವಿ. ಯಾವುದೇ ಒಂದು ಇವೆಂಟ್ ಅಲ್ಲೂ ಕೂಡ ಕರ್ಟನ್ಸ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅಂತಹ ಕರ್ಟನ್ಸ್ ಅನ್ನ ಚೂಸ್ ಮಾಡೋದು ಕೂಡ ಒಂದು ಕ್ರಿಯೇಟಿವ್ನೆಸ್ ಆಗುತ್ತೆ. ಅಂತಹ ಕರ್ಟನ್ಸ್ ಕೂಡ ಈ ಒಂದು ಮೇಳದಲ್ಲಿ ನಾವು ನೋಡ್ತಾ ಇದ್ವಿ. ತರದು ಟೆಂಟ್ ಮೆಟೀರಿಯಲ್ ಮತ್ತೆ ಕರ್ಟನ್ಸ್ ಅನ್ನ ನೋಡ್ತಾ ಇದ್ವಿ ನಾವು ಈ ಒಂದು ಸ್ಟಾಲ್ ಅಲ್ಲಿ. ಇಲ್ಲಂತೂ ತುಂಬಾನೇ ಅದ್ಭುತವಾಗಿ ಒಂದು ಇವೆಂಟ್ ಆರ್ಗನೈಸ್ ಮಾಡೋ ಒಂದು ಐಟಮ್ಸ್ ಕೂಡ ನಮಗೆ ಕಾಣಿಸ್ತಿದ್ದಾವೆ. ಸ್ನೇಹಿತರೆ ಗಮನಿಸಿ, ನಾನಂತೂ ಯಾವುದೇ ರೀತಿ ಪ್ರಮೋಷನ್ ಇಲ್ಲಿ ಮಾಡ್ತಾ ಇಲ್ಲ. ಜಸ್ಟ್ ನಿಮಗೆ ಒಂದು ಐಡಿಯಾ ಬರಲಿ, ನಿಮಗೆ ಒಂದು ಯಾರಾದರೂ ಓನ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತಾರಲ್ವ, ಅವ್ರಿಗೆ ಒಂದು ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀವಿ ನಾವಿಲ್ಲಿ ಯಾವುದೇ ಒಂದು ದೇವಾಲಯಗಳಲ್ಲೂ ಪ್ರೋಗ್ರಾಮ್ ಆದಾಗ ಅಥವಾ ನಮ್ಮ ಮನೆಗಳಲ್ಲೇ ಕೂಡ ಪ್ರೋಗ್ರಾಮ್ಸ್ ಆದಾಗ ಈ ಥರದ ಒಂದು ವಸ್ತುಗಳನ್ನು ನಾವು ಮನೆಯಲ್ಲಿ ತೆಗೆದು ಇಟ್ಕೊಳ್ಳಲ್ಲ, ಬಟ್ ರೆಂಟ್ಗೆ ಅಂತ ಒಂದಷ್ಟು ದಿನ ತೊಗೊಂಡು ಬಂದು ಯೂಸ್ ಮಾಡ್ತೀವಿ, ಮತ್ತೆ ವಾಪಸ್ಸನ್ನು ಕೊಡ್ತೀವಿ. ಆದರೆ ರೆಂಟ್ಗೆ ಅಂತ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋ, ರೆಂಟ್ ಕೊಡೋದಕ್ಕೆ ಅಂತ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಈ ಒಂದು ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ. ಇದು
ಇದು ನೋಡಿ ಡೆಕೋರೇಷನ್ಗೆ ಒಂದು ಸ್ಪ್ರಿಂಗ್ ಅನ್ನು ಹಾಕಿದ್ದಾರೆ. ಅದು ಹೀಗೆ ರೊಟೇಟ್ ಆಗ್ತಾನೆ ಇರುತ್ತೆ. ಇದು ಕೂಡ ಮಂಟಪ ತರ ಮಾಡಿದ್ದಾರೆ. ಮಂಟಪನೇ ಇದು. ಮಂಟಪದಲ್ಲಿ ದೇವರುಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಇಲ್ಲಂತೂ ಶ್ರೀನಿವಾಸನ ಪ್ರತಿಮೆ ತುಂಬಾ ಅದ್ಭುತವಾಗಿದೆ. ನಾವೆಲ್ಲ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ಇರ್ಬೋದು ಅಥವಾ ವಿಶೇಷವಾದಂತಹ ಹಬ್ಬದ ಸಂದರ್ಭಗಳಲ್ಲಿ ಈ ಥರದ ಒಂದು ಡೆಕೋರೇಷನನ್ನು ನಾವು ಸಾಮಾನ್ಯವಾಗಿ ನೋಡೇ ಇರ್ತೀವಿ. ಆದರೆ ಇದನ್ನು ರೆಂಟ್ಗೆ ಕೊಡ್ತಾರೆ. ರೆಂಟ್ಗೆ ಕೊಡೋಂತಹವರು ತಮ್ಮದೇ ಆದಂತಹ ಓನ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಅಂತ ಐಡಿಯಾಸು ಈ ಮೇಳದಲ್ಲಿ ಕೊಡ್ತಾ ಇದ್ದಾರೆ. My stone 106. Okay. German silver, pure silver. Sofa set, peacock, cradles, chokis, MOP, elephant. Sofa set, minimum chairs, red chairs, bowl. This is my manufacturers. Okay. MOP chairs, Rudolphy, stones, trays, many more items. Okay. This is sale or rent, sir? Seller. Okay. I am seller. You will sell retail or Wholesaler. wholesale? Okay. Wholesaler price, manufacturing unit. ಓಕೆ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರೋದು ಜೈಬಾ ಹ್ಯಾಂಡ್ ಕ್ರಾಫ್ಟ್ಸ್ ಅಲ್ಲಿ ಜರ್ಮನ್ ಸಿಲ್ವರ್, ಮೆಟಲ್, ಬ್ರಾಸ್, ಕಾಪರ್, ವುಡನ್ ಸೋಫಾ ಸೆಟ್, ಲೆದರ್ ಸೋಫಾ, ಹಾಗೆ ಚೌಕಿ, ಹ್ಯಾಂಡಿಕ್ರಾಫ್ಟ್ಸ್ ಆರ್ಟಿಕಲ್ಸ್ ಎಲ್ಲ ಕೂಡ ಇಲ್ಲಿ ಹೋಲ್ಸೇಲ್ ಆಗಿ ಮಾರಾಟ ಮಾಡ್ತಾರೆ. ನಾವೇನಾದರೂ ಓನ್ ಆಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ರೆಂಟ್ಗೆ ಕೊಡೋದಕ್ಕೆ ನಮಗೆ ಏನೆಲ್ಲ ಬೇಕು ಅದನ್ನ ಈ ಸ್ಟಾಲಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಎಂಟ್ರೆನ್ಸ್ ಅಲ್ಲಿ ಡೆಕೋರೇಷನ್ಗೆ ಅಂತ ಈ ಬಿಸ್ನೆಸ್ ಕೂಡ ಮಾಡಬಹುದು ಅಥವಾ ಮಾಡೋವರಿಗೆ ಒಂದಷ್ಟು ಐಡಿಯಾಸ್ ಕೂಡ ಇವತ್ತಿನ ದಿನ ಈ ಮೇಳದಲ್ಲಿ ನಮಗೆ ಸಿಗುತ್ತೆ. ಇನ್ನು ಎಂಟ್ರೆನ್ಸ್ ಅಲ್ಲಿ ಡೆಕೋರೇಷನ್ ಐಟಮ್ಸ್ ಅನ್ನ ಕೂಡ ನೋಡ್ತಾ ಇದ್ವಿ. ಇದಕ್ಕೆ ಅಂತಾನೆ ಕೂಡ ಮಾಡ್ತಾರೆ. ವೆಲ್ಕಮಿಂಗ್ ಐಡಿಯಾಸ್ ಕೂಡ ಈ ಒಂದು ಗೊಂಬೆಗಳ ಮೂಲಕ ಕೊಡೋದು ಕೂಡ ಒಂದು ಅಟ್ರಾಕ್ಟಿವ್ ಮೆಥಡ್ ಇದು. ಅದರ ಒಂದು ಐಟಮ್ಸ್ ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ರ್ಯಾಬಿಟ್ ಇರ್ಬೋದು ಅಥವಾ ಇನ್ನಿತರ ಮೆಥಡ್ಸ್ ಅನ್ನ ಕೂಡ ನಾವು ನೋಡ್ಬೋದು. ಪ್ರೋಗ್ರಾಮ್ ಅಲ್ಲಿ ಸ್ಪೆಷಲ್ ಆಗಿ ಅಟ್ರಾಕ್ಟ್ ಮಾಡೋದಕ್ಕೆ ಅಂತ ಕೂಡ ಐಟಮ್ಸ್ ಕೂಡ ರೆಂಟ್ಗೆ ತಗೊಳ್ತಾ ಇರ್ತಾರೆ. ನೋಡ್ತಾ ಇದ್ದೀವಿ ನಾವಿಲ್ಲಿ. ಇನ್ನು ಇಲ್ಲಿ ನೋಡ್ತಾ ಇರೋದು ನಾವು ಕಾರ್ಪೆಟ್ಸ್ ಹಾಗೇನೆ ಟಾಪ್ ಡೆಕೋರೇಷನ್ ಟೆಂಟ್ಸ್ ಅನ್ನ. Good morning, sir. Can you tell about your stall? Yeah, actually we are from Jaipur, and our company is Bag International. We are deals with event and decor products, multiple wedding props items like chandeliers, floor lamps, like paper decor items, tables, Okay. and leaves, green leaves, Okay. golden leaves, Okay. and
some interior decor items also. Okay. Like this. This is for sales or sale or rent, sir? This is for sales. Sale, okay. Wholesale. Wholesale. Okay. Thank you, sir. Thank you. ನೋಡ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ ಡೆಕೋರೇಷನ್ ಅಲ್ಲಿ ನಮಗೆ ಯಾವ ರೀತಿಯಾಗಿ ಅವೈಲೇಬಲ್ ಇದೆ ಅನ್ನೋದನ್ನ ಕೂಡ ನಾನು ಈ ಒಂದು ಮೇಕ್ರಿ ಸರ್ಕಲ್ನಲ್ಲಿ ನಡೀತಾ ಇರತಕ್ಕಂತಹ ಮೇಳದಲ್ಲಿ ಇನ್ನು ಮತ್ತಷ್ಟು ಐಡಿಯಾಸ್ ಕೂಡ ಇದೆ. ಅಂದರೆ ಟಾಪ್ 10 ಡೆಕೋರೇಷನ್ಸ್ ಐಡಿಯಾಸ್ ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಇವೆಲ್ಲ ನಮ್ಗೆ ಗೊತ್ತಿರೋ ಹಾಗೆ ರೆಂಟ್ಗೆ ತಗೊಂಡು ಬಿಸ್ನೆಸ್ ಮಾಡಬಹುದು. ಅಂದರೆ ನಾವು ಓನಾಗಿ ತಗೊಂಡು ರೆಂಟ್ಗೆ ಕೊಡೋದ್ರ ಮೂಲಕ ನಾವು ಬಿಸ್ನೆಸ್ಸನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಒಂದು ಐಡಿಯಾಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರೋದು ನಾವು ಕೇಟ್ರಿಂಗ್ಗೆ ಬೇಕಾದಂತಹ ಐಟಮ್ಸ್. ಅಂದರೆ ಯಾರು ಕೇಟ್ರಿಂಗ್ ಮಾಡಬೇಕು ಅನ್ನೋ ಒಂದು ಐಡಿಯಾಸನ್ನು ಇಟ್ಕೊಂಡಿರ್ತಾರೆ, ಕೇಟ್ರಿಂಗ್ಗೆ ಬೇಕಾದಂತಹ ಐಟಮ್ಸ್ ಬೇಕು ನಮಗೆ, ಇನೋವೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಬೇಕು ಅಂತ ಯಾರೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ ಅವರಿಗೆ ಒಂದಷ್ಟು ಐಡಿಯಾಸ್ ಕೂಡ ಈ ಒಂದು ಮೇಳದಲ್ಲಿ ಸಿಗುತ್ತೆ. ನಮಸ್ತೆ ಮ್ಯಾಮ್. Can you tell about your stall? Yeah, we are Prem Udyog. So we are manufacturers from Haryana. Okay. We make all these things that you see behind me, catering dishes, chairs, to everything that you can see. These are all high quality stuff that you can get at factory price here. Okay. Since we are manufacturers and not traders, so it's actually very discounted. But this is exhibition price only. The first time we are setting a footprint here in Bangalore. Okay. You can see the quality for yourself. Thank you. ಇಲ್ಲಿ ಬಂದು ಲೈಟಿಂಗ್ ಡೆಕೋರೇಷನ್ ಅನ್ನ ಮಾಡಬೇಕು ಅಥವಾ ಲೈಟಿಂಗ್ ಡೆಕೋರೇಷನ್ ಮಾಡುವಂತಹ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಒಂದು ಗುಡ್ ಆಪರ್ಚುನಿಟಿ ಹಾಗೆ ಗುಡ್ ಐಡಿಯಾಸ್ ಕೂಡ ನಮಗೆ ಇವತ್ತಿನ ದಿನ ಇಲ್ಲಿ ಸಿಗ್ತಾ ಇದೆ. ನಾವಿಲ್ಲಿ ನೋಡ್ತಾ ಇದ್ವಿ ಮೇಕ್ರಿ ಸರ್ಕಲ್ನಲ್ಲಿ ನಡೀತಾ ಇರತಕ್ಕಂತಹ ಕೇಟ್ರಿಂಗ್, ಟೆಂಟ್ ಹಾಗೆ ಲೈಟ್ ಡೆಕೋರೇಷನ್ ಐಡಿಯಾಸ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಫ್ಲೋರ್ಗೆ ಇದು ಫ್ಲೋರ್ಗೆ ಡೆಕೋರೇಷನ್ ಮಾಡೋಂಥದ್ದ ಫ್ಲೋರ್ ಡೆಕೋರೇಷನ್ ಇದೆ. ಆನ್ ಸ್ಟೇಜ್ ಡೆಕೋರೇಷನ್ ನಾವೀಗ ನೋಡ್ತಾ ಇರೋದು ಫ್ಲೋರ್ ಡೆಕೋರೇಷನ್ ಹಾಗೆ ಸ್ಟೇಜ್ ಡೆಕೋರೇಷನ್ ಅನ್ನ ಮಾಡುವಂತಹ ಐಟಮ್ಸ್ ಕೂಡ ಇಲ್ಲಿ ಇದೆ. ಇವತ್ತಿನ ದಿನ ನಡೀತಾ ಇರತಕ್ಕಂತಹ ಮೇಕ್ರಿ ಸರ್ಕಲ್ನಲ್ಲಿ ನಡೀತಾ ಇರತಕ್ಕಂತಹ ಕೇಟ್ರಿಂಗ್ ಹಾಗೆಯೇ ಲೈಟಿಂಗ್ ಡೆಕೋರೇಷನ್ ಇರ್ಬೋದು ಅಥವಾ ಟೆಂಟ್ ಡೆಕೋರೇಷನ್ ಇರ್ಬೋದು, ಈ ಥರದ ಐಡಿಯಾಸ್ ಓನ್ ಆಗಿ ಬಿಸ್ನೆಸ್ ಮಾಡಬೇಕಾದ್ರೆ ಅಥವಾ ಓನ್ ಬಿಸ್ನೆಸ್ ಮಾಡ್ತಾ ರೆಂಟ್ಗೆ ಕೊಡಬೇಕು ಅಂದರೆ ಒಂದು ಅತ್ಯುತ್ತಮವಾದಂತಹ ಒಂದು ಐಡಿಯಾಸ್ ಕೂಡ ಇವತ್ತಿನ ದಿನ ನಮಗೆ ಮೇಕ್ರಿ ಸರ್ಕಲಲ್ಲಿ ಸಿಗುತ್ತೆ. ಯಾರೆಲ್ಲ ತಮ್ಮದೇ ಆದಂತಹ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಒಂದು ಹೊಸ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿರ್ತಾರೆ ಅವರಿಗೆ ಒಂದು ಉತ್ತಮವಾದಂತಹ ಒಂದು ಅವಕಾಶ. ಇಲ್ಲಿ ಬಂದರೆ ಅದು ಬೇಕಾದಂತಹ ಸಾಕಷ್ಟು ಐಡಿಯಾಸ್ ಕೂಡ ಸಿಗುತ್ತೆ. ಸಾಕಷ್ಟು ಐಡಿಯಾಸ್ ಕೂಡ ಇದೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ನಾನು ಇವತ್ತಿನ ದಿನ. ಯಾರೆಲ್ಲ ಓನ್ ಬಿಸ್ನೆಸ್ ಮಾಡ್ತಾ ಈ ಥರದ ಒಂದು ಗುಡ್ ಐಡಿಯಾಸ್ ಅಥವಾ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ತಮ್ಮದೇ ಆದಂತಹ ಒಂದು ಓನ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂಥವ್ರಿಗಾಗಿ ಒಂದು ಉತ್ತಮವಾದಂತಹ ವೇದಿಕೆ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ನಮಗೆ ಡಿಸ್ಕೌಂಟ್ ಪ್ರೈಸಲ್ಲೂ ಕೂಡ ಅವರು ಮಾರಾಟ ಮಾಡ್ತಾರೆ. ನಮಗೆ ಬೇಕಾದಂತಹ ಐಟಮ್ಸನ್ನು ನಾವು ತಗೊಂಡು ಅದನ್ನು ರೆಂಟ್ಗೆ ಕೊಡೋದ್ರ ಮೂಲಕ ಕೂಡ ನಾವು ನಮ್ಮದೇ ಆದಂತಹ ಸ್ವಂತ ಬಿಸ್ನೆಸ್ಸನ್ನು ಕೂಡ ಸ್ಟಾರ್ಟ್ ಮಾಡಬಹುದು. ನೋಡ್ತಾ ಇದ್ವಿ ಡೆಕೋರೇಷನ್. ನಾವೆಲ್ಲ ಇವೆಂಟ್ ಆರ್ಗನೈಸರ್ಸ್ ಅನ್ನ ಏನು ಹುಡುಕ್ತಾ ಇರ್ತೀವಿ, ಇವೆಂಟ್ ಆರ್ಗನೈಸರ್ಸ್ ಈ ಒಂದು ಆಪರ್ಚುನಿಟಿನ ಕೂಡ ಉಪಯೋಗಿಸ್ಕೋಬಹುದು ಅಂತ ನನ್ನ ಅನಿಸಿಕೆ. ನೋಡ್ತಾ ಇದ್ದೀವಿ ನಾವು ಡೆಕೋರೇಷನ್ ಅಂದರೆ ಆನ್ ಟಾಪ್ ಇರ್ಬೋದು ಅಥವಾ ಸೈಡ್ ಲುಕ್ ಇರ್ಬೋದು, ಯಾವ ರೀತಿಯಾಗಿ ಡೆಕೋರೇಷನ್ ಅನ್ನ ಕ್ರಿಯೇಟಿವ್ ಆಗಿ ಮಾಡಬಹುದು, ಅದಕ್ಕೆ ಬೇಕಾದಂತಹ ಐಟಮ್ಸು ಏನು ಅನ್ನೋದನ್ನ ಕೂಡ ನೋಡ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ ನಾವಿಲ್ಲಿ ಫ್ಲವರ್ ಡೆಕೋರೇಷನ್ ಇರ್ಬೋದು ಅಥವಾ ಲೈಟಿಂಗ್ಸ್ ಇರ್ಬೋದು ಅಥವಾ ಇನೋವೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಒಂದು ಗುಡ್ ಆಪರ್ಚುನಿಟಿ ಹಾಗೆಯೇ ಒಳ್ಳೆಯ ಒಂದು ಅವಕಾಶ ಕೂಡ. ಎಂಟ್ರೆನ್ಸಲ್ಲಿ ನಾವು ಫ್ಲವರ್ ಡೆಕೋರೇಷನ್ ಎಲ್ಲ ನೋಡಿದ್ವಿ. ಇಲ್ಲಿ ಮರದ ಥರನೇ ಒಂದು ಪ್ಲಾಂಟನ್ನು ಮಾಡಿರೋಂಥದ್ದನ್ನು ಕೂಡ ನೋಡ್ತಾ ಇದ್ವಿ.
ಕೇಟ್ರಿಂಗ್ಗೆ ಬೇಕಾದಂತಹ ಐಟಮ್ಸ್ ರೆಂಟ್ಗೆ ಕೊಡೋದಕ್ಕೆ ಒಂದು ಗುಡ್ ಐಡಿಯಾಸ್ ಇದೆ. ಇಲ್ಲಿ ನಾವು ನೋಡ್ತಾ ಇರೋದು ಕೇಟ್ರಿಂಗ್ಗೆ ಬೇಕಾದಂತಹ ಒಂದು ಐಟಮ್ಸ್ ಇರುವಂತಹದನ್ನ. What is the rate of this? 2,800. 2,800. This one? This is the RGB plus home white. Called 7,500. Okay. This is also RGB plus home white. 9,000. This is rent or sale, sir? Rent or sale, sir? Sorry? Rent or sale. Sale. Okay. Sale. Okay. Wholesale. RGB plus home white. 6,500. Okay. And this is RGB only 3,500. 3,000. ಇನ್ನು ಇಲ್ಲಿ ಬಂದು ಶಾಮಿಯಾನ ವರ್ಕ್ಸ್ ಕೂಡ ಡಿಸ್ಪ್ಲೇ ಆಗಿದೆ. ಇಲ್ಲಿ ನೋಡ್ತಾ ಇದೀವಿ ಶಾಮಿಯಾನ ವರ್ಕ್ಸ್. ಇದು ಮೆಹಂದಿ ಶಾಸ್ತ್ರ ಇರ್ಬೋದು, ಅಥವಾ ಬೇಬಿ ಶವರ್ ಇರಬಹುದು, ಹಲ್ದಿ ಶಾಸ್ತ್ರ ಇರ್ಬೋದು, ಹ್ಯಾಪಿ ಬರ್ಡೇ ಇರ್ಬೋದು, ಹಾಗೆ ಹ್ಯಾಪಿ ಆನಿವರ್ಸರಿ ಇರ್ಬೋದು, ವೆಲ್ಕಮ್ ಮಾಡುವಂತಹದ್ದಿರ್ಬೋದು, ಅಥವಾ ನೇಮಿಂಗ್ ಸೆರೆಮನಿ ಇರ್ಬೋದು, ಬರ್ತ್ಡೇಗೆ, ಈ ತರಹ ಆನಿವರ್ಸರಿಗೆ, ಹಲ್ದಿ ಪಾರ್ಟಿಗೆ ಬೇಕಾದಂತಹ ಒಂದು ಡೆಕೋರೇಷನ್ ಶಾಮಿಯಾನಾಸನ್ನ ನೋಡ್ತಾ ಇದೀವಿ ಇಲ್ಲಿ. ಇದಾಗಿದೆ ಸ್ನೇಹಿತರೆ ಇವತ್ತಿನ ದಿನ ಮೇಕ್ರಿ ಸರ್ಕಲ್ನಲ್ಲಿ ನಡೆದಂತಹ ಕೇಟ್ರಿಂಗ್, ಹಾಗೆಯೇ ಶಾಮಿಯಾನ, ಹಾಗೆ ಟೆಂಟ್, ಡೆಕೋರೇಷನ್ ಐಟಮ್ಸ್, ಹೀಗೆ ನಾನಾ ರೀತಿಯ ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಬೇಕಾದಂತಹ ಐಡಿಯಾಸನ್ನು ಈ ಒಂದು ಮೇಕ್ರಿ ಸರ್ಕಲ್ನಲ್ಲಿ ನೋಡ್ಬೋದಾಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕನ್ನು ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಹಾಗೆ ಏನಾದರೂ ಡೌಟ್ ಇದ್ದರೂ ಕೂಡ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.